ವಿದ್ಯಾರ್ಥಿಗಳೇ, ಬಹುಪದೋಕ್ತಿಗಳಲ್ಲಿ ಅಭ್ಯಾಸ 4.3ರಲ್ಲಿ ಪ್ರಶ್ನೆ ಲೆಕ್ಕವನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ 2 ಮತ್ತು 3ನೇ ಲೆಕ್ಕವನ್ನು ನೋಡೋಣ. ಎರಡನೇ ಲೆಕ್ಕ ಏನಿದೆ, x³ - ax² + 6x - aಯನ್ನು x - aದಿಂದ ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲೂ ಕೂಡ ಶೇಷವನ್ನೇ ಕೇಳಿರ್ತಕ್ಕಂಥದ್ದು. ಶೇಷವನ್ನು ಕಂಡುಹಿಡಿತಕ್ಕಂಥದ್ದು. ಫಸ್ಟ್ ಒಂದು ಸೆಕೆಂಡ್ ಒಂದು ತಗೊಳ್ಳೋಣ. ಏನಿದೆ, x³ - ax² + 6x - a. ಇದನ್ನು p of x = x³ - ax² + 6x - a ಅಂತ ಇಟ್ಕೊಳ್ಳೋಣ. ಇಲ್ಲಿ x - a ಇದೆಯಲ್ಲ, ಅದನ್ನು g of x = x - a ಅಂತ ತಗೊಳ್ಳೋಣ. ಶೇಷ ಬೇಕಾಗಿರೋದ್ರಿಂದ g of x = 0 ಅಂತ ಮಾಡ್ಕೊಳ್ಳೋಣ. 0 = x - a, x = a ಆಯಿತು. ಆಗಿದ್ಮೇಲೆ p of a = ಎಕ್ಸಿನ ಜಾಗದಲ್ಲಿ a ಅನ್ನು ಹಾಕ್ತಾ ಹೋಗೋಣ. -a × a² + 6 × a - a ಆಯಿತು. ಅಲ್ಲಿಗೆ p of a = a × a² × a³ ಅಂದರೆ a × a ಏನಾಗುತ್ತೆ, a³ a × a² a² × a³ ಆಗುತ್ತೆ. ಮೈನಸ್ ಇದು ಕೂಡ ಅಷ್ಟೇ, a × a² a ಅಂತಂದೇಳಿದರೆ a³ ಆಯಿತು. + 6 × a 6a - a. ಅಲ್ಲಿಗೆ ನಮಗೆ a³ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥ 6a - a ಅಂತಂದೇಳಿದರೆ ಬರ್ತಕ್ಕಂಥದ್ದು ಏನು ಬರುತ್ತೆ, p of a = 6aದಲ್ಲಿ 6a - a. p of a = 6aನಲ್ಲಿ a ಹೋದರೆ p of a = 5a ಆಯಿತು. ಅಂದರೆ ಅಲ್ಲಿಗೆ ನಮಗೆ p of a = 5/5a ಅಂತಕ್ಕಂಥದ್ದು ಶೇಷ ಆಗ್ತಕ್ಕಂಥದ್ದು. ಭಾಗಿಸಿದಾಗ ಬರ್ತಕ್ಕಂಥ ಶೇಷ ಆಗುತ್ತೆ. ನೆಕ್ಸ್ಟ್ ಒಂದು 3ನೇ ಲೆಕ್ಕವನ್ನು ನೋಡೋಣ. 3ನೇದೇನಿದೆ, 7 + 3x. ಇದು ಏನಾಗಿದೆ ಅಂತಂದೇಳಿ ಹೇಳ್ತಾನೆ, 3x³ + 7xರ ಅಪವರ್ತನ ಅಂತ ಕೇಳಿದ್ದಾನೆ. ಅಂದರೆ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಪವರ್ತನ ತಗೊಳ್ಳೋದಾದರೆ, ಅಪವರ್ತನ ಆಗಬೇಕು ಅಂತಂದೇಳಿದರೆ ನಮಗೆ ಹಿಂದಿನ ಇದರಲ್ಲಿ ನೋಡಿದ್ದೀವಿ ನಾವು ಏನಾಗಿರುತ್ತೆ ಅಂತಂದೇಳಿದರೆ, ಯಾವಾಗಲೂ ಕೂಡ ಈ ಉದಾಹರಣೆಗೆ 6 ಅಂತ ತಗೊಂಡ್ರೆ 6 = ಏನಾಗುತ್ತೆ, 3 × 2 ಆಗುತ್ತೆ. ಅಂದರೆ 6ರ ಮಲ್ಟಿಪಲ್ಗಳು ಏನಾಗುತ್ತೆ, 3 ಮತ್ತು 2 ಆಗುತ್ತೆ. ಹಾಗೆಯೇ 3ರ ಅಪವರ್ತ ಯಾವುದಾಗುತ್ತೆ, 6ರ ಅಪವರ್ತ 3 ಆಗುತ್ತೆ. ಹಾಗೆಯೇ 6ರ ಅಪವರ್ತ 2 ಆಗುತ್ತೆ. ಅಂದರೆ ಇಲ್ಲಿ ನಾವು ಕ್ಯಾನ್ಸಲ್ ಮಾಡಿದಾಗ 3ರಿಂದ 6ನ್ನು ಭಾಗಿಸಿದರೆ 3 2 6 0 ಬರುತ್ತೆ. ಅಂದರೆ 3 ಅಂತಕ್ಕಂಥದ್ದು 6ರ ಅಪವರ್ತ ಅಥವಾ ಅಪವರ್ತನ ಆಗ್ತಕ್ಕಂಥದ್ದು. ಅಪವರ್ತನ ಆಗಬೇಕು ಅಂತಂದೇಳಿದರೆ 0 ಆಗಬೇಕು. 0 ಆದರೆ ಮಾತ್ರ ನಾವು ಅದನ್ನು ಅಪವರ್ತನ ಅಂತ ಕರಿತೀವಿ, ಇಲ್ಲ ಅಂದರೆ ಕರೆಯೋದಿಲ್ಲ. ಅಂದಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 7 + 3x, ಇದು 3x³ + 7xರ ಅಪವರ್ತನ ಅಂತಂದೇಳಿ ಕೇಳಿದ್ದಾನೆ. ಅಂದರೆ ಅಲ್ಲಿ ನೋಡ್ತಕ್ಕಂಥದ್ದು ನೋಡೋಣ. ಫಸ್ಟ್ ಒಂದು ನಾವು 3x³ + 7x ಅಂದರೆ p of x = 3x³ + 7x ಅಂತ ಇಟ್ಕೊಳ್ಳೋಣ. ಹಾಗೆಯೇ 7 + 3x ಅನ್ನು g of x = 7 + 3x ಅಂತ ತಗೊಳ್ಳೋಣ. g of x = 0 ಮಾಡಿಕೊಳ್ಳೋಣ. 0 ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಏನು ಬರುತ್ತೆ, ಬೆಲೆಯನ್ನು ನಾವು ತಗೊಳ್ಳೋದಾದರೆ
3x³ ಪ್ಲಸ್ 7x ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x³ ಪ್ಲಸ್ 7x ಅಂತಂದೇಳಿ ಇಟ್ಕೊಂಡ್ರೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ 0 ಇಸ್ ಈಕ್ವಲ್ ಟು 7 ಪ್ಲಸ್ 3x ಆಯಿತು. 3x ಇಸ್ ಈಕ್ವಲ್ ಟು -7 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು -7/3 ಆಯಿತು. ಅಂದರೆ ಪಿ ಆಫ್ ಎಕ್ಸ್ ಬದಲಿ ಪಿ ಆಫ್ ಎಕ್ಸಿನ ಜಾಗದಲ್ಲಿ ಯಾವುದನ್ನು ಹಾಕೋಣ, -7/3 ಹಾಕೋಣ. -7/3 ಹಾಕಿದರೆ 3 × -7/3 ಹೋಲ್ ಕ್ಯೂಬ್ -3 ಹೋಲ್ ಕ್ಯೂಬ್ ಪ್ಲಸ್ 7 × -7/3 ಆಯಿತು. ಅಲ್ಲಿಗೆ ನನಗೆ ಬರ್ತಕ್ಕಂಥ ಬೆಲೆ ಏನು ಬರುತ್ತೆ, ಪಿ ಆಫ್ ಇಸ್ ಈಕ್ವಲ್ ಟು ಅಂದರೆ 3 × -7 ಅಂತಂದು ಹೇಳಿದರೆ 7 × 7 7 × 7 × 7 7 49 × 7 ಅಂದರೆ 3 7 4 28 1 6 ಅಂತಂದು ಹೇಳಿದರೆ 34 ಆಯಿತು. ಅಲ್ಲಿಗೆ ನನಗೆ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ, 343 ಬರುತ್ತೆ. ಚಿಹ್ನೆ ಏನಾಗುತ್ತೆ, -. 343 ಡಿವೈಡೆಡ್ ಬೈ 3 3 9 9 27 ಪ್ಲಸ್ ಇಂಟು ಮೈನಸ್ -7 7 49/3 ಆಯಿತು. ಇಸ್ ಈಕ್ವಲ್ ಟು 3 1 3 9. ಅಲ್ಲಿಗೆ -343/9 -49/3 ಆಯಿತು. ಅಲ್ಲಿಗೆ 9 3 ಕ್ಲಾಸ ತೊಗೊಂಡ್ರೆ ನನಗೇನು ಸಿಗುತ್ತೆ, 9 ಬರುತ್ತೆ. -343 -49 × 3 ಅಂದರೆ 49 × 3 ಆಯಿತು. ಇಸ್ ಈಕ್ವಲ್ ಟು -343 -9 27 3 4 12 ಪ್ಲಸ್ 2 ಅಂತಂದು ಹೇಳಿದರೆ ಎಷ್ಟಾಗುತ್ತೆ, 147/9 ಆಯಿತು. ಅಂದರೆ ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಎಷ್ಟು ಬರುತ್ತೆ, -343 -147 ಎರಡನ್ನು ಕೂಡಿದರೆ -490/9 ಆಯಿತು. ಅಂದರೆ ಇದು ಪಿ ಆಫ್ -7/3 ಶೇಷ ಆಯಿತು. ಶೇಷ ನಮಗೆ 0 ಬರಲೇ ಇಲ್ಲ, ಅಂದಮೇಲೆ ಇದು ಅಪವರ್ತನ ಆಗೋಲ್ಲ. ಏನಂತ ಬರೀಬೋದು ಹಂಗಾದರೆ, 7 + 3x ಅಪವರ್ತನವಲ್ಲ. ಏಕೆಂದರೆ ಶೇಷವು 0 ಯಾಗಿರುವುದಿಲ್ಲ. ಇದು ನಮ್ಮದು 3ನೇ ಲೆಕ್ಕ. ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗದೇ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.